ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಇವತ್ತೇನು ನಮ್ಮ ಧರ್ಮಸ್ಥಳದಲ್ಲಿ ಆಗುತ್ತಿರುವಂತಹ ಒಂದು ಬುರುಡೆಗೆ ಸಂಬಂಧಿಸಿದಂತೆ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ. ಸೊ ನಿಮ್ಗೆಲ್ಲ ಗೊತ್ತಾದಂಗೆ ಏನಾಗತ್ತಂದ್ರೆ, ಏನು ಈ ಒಂದು ಬುರುಡೆ ಗ್ಯಾಂಗು ಅಂತ ಏನ್ ಕರಿತಾ ಇದ್ರು ಕೆಲವೊಂದು ಮಾಧ್ಯಮಗಳು ಇರ್ಬೋದು, ಪವರ್ ಟಿವಿ ಇರ್ಬೋದು, ಪಬ್ಲಿಕ್ ಟಿವಿಯಲ್ಲಿ ಏನು ಬುರುಡೆ ಬುರುಡೆ ವ್ಯಕ್ತಿಗಳಂತ ಏನ್ ಕರಿತಾ ಇದ್ರು ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಆಗಿದೆ. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನು ಭೀಮಾ ಬುರುಡೆನ್ ತಂದು ಕೊಟ್ಟಿದ್ದ, ಬುರುಡೆ ಸಿಗತ್ತೆ ಅಂತ ಏನ್ ಹೇಳಿದ, ಅದರ ಒಂದು ಬೇಸ್ ತಗೊಂಡು SIT ರಚನೆ ಮಾಡುತ್ತೆ. ಅವನೇನು 11 ಕಡೆ ಸ್ಥಳವನ್ನು ಗುರುತಿಸಿದ್ನಲ್ಲ, ಅಲ್ಲೆಲ್ಲ ಹೋಗಿ ಪರಿಶೀಲನೆ ಮಾಡಿದಾಗ 2 ಕಡೆ ಬಿಟ್ರೆ ಮತ್ತೆ ಎಲ್ಲೇ ಆಗ್ಲಿ ಸಿಗ್ಲಿಲ್ಲ. ಸೊ ಅವಾಗ ಏನಾಗತ್ತಂದ್ರೆ SIT ಅವರು ಬಹಳ ಆಳವಾಗಿ ಹೋಗ್ಬಿಟ್ಟು ಪರಿಶೀಲನೆ ಮಾಡ್ತಾರೆ ಚಿನ್ನಯ್ಯನನ್ನು ಬಂಧನಕ್ಕೆ ಒಳಪಡಿಸಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಚಿನ್ನಯ್ಯ ಹೇಳೋದೇನಂದ್ರೆ, ಇವಾಗ SIT ಏನ್ ಕ್ವಶನ್ ಕೇಳುತ್ತಂದ್ರೆ, ಬುರುಡೆ ಎಲ್ಲಿಂದ ಬಂತು, ಬುರುಡೆಯನ್ನು ಅವತ್ತು ತಂದು ಕೊಟ್ಟಿದ್ ಯಾರು ನಿನ್ಗೆ ಅಂತ ಹೇಳಿದಾಗ, ಸೊ ಸ್ಟ್ರೈಟ್ ಆಗಿ ಏನ್ ಹೇಳ್ತಾನೆ ಅಂದ್ರೆ, ನಮ್ಮ ಚಿನ್ನಯ್ಯ ಹೇಳೋದೇನಂದ್ರೆ, ಬುರುಡೆ ನಾನು ಬಂಗ್ಲಾ ಗುಡ್ಡೆಯಿಂದ ತಗೊಂಡ್ಬಂದಿದ್ದೀನಿ. ಸೊ ಅಂತ ಕೇಳ್ತಾನೆ, ತಗೊಬಂದ, ನಿನ್ಗೆ ಯಾರು ಕೊಟ್ಟಿದ್ದಾರೆ ಅಂತ ಒಂದು ಪರಿಶೀಲನೆ ಮಾಡಿದಾಗ ಅವ್ರು ಹೇಳಿದ್ದು ಸೌಜನ್ಯ ಮಾವನಂತಹ ವಿಠ್ಠಲ ಗೌಡ ಹೆಸರು ಹೇಳ್ತಾರೆ. ಸೊ ಅವಾಗ ಏನಾಗತ್ತಂದ್ರೆ, ಇದಕ್ಕೆ ಇನ್ನೊಂದು ಬಲಿಷ್ಠವಾದಂತ ಒಂದು, ಈ ಕೇಸ್ಗೆ ಬಲಿಷ್ಠ ಯಾಕಂದ್ರೆ ವಿಠ್ಠಲ ಗೌಡ್ರು ಹೆಸರು ಯಾವಾಗ ಬಂತು, ಇನ್ನ ಈ ಕೇಸ್ಗೆ ಮರುಜೀವ ಬಂದಂಗಾಯ್ತು. ಯಾಕಂದ್ರೆ ವಿಠ್ಠಲ ಗೌಡ್ರು ಅವರನ್ನು SIT ವಿಚಾರಣೆಗೆ ಒಳಪಡಿಸಿ ವಿಚಾರಣೆ ಮಾಡಿದಾಗ, ನಿಜ ಸ್ವಾಮಿ ನಾನೇ ತಂದು ಕೊಟ್ಟಿದ್ದು, ಏನಕ್ಕಂದ್ರೆ ನೀನು ಸುಮ್ನೆನೆ ಇಲ್ಲಿ ಬುರುಡೆ ಇದೆ ಅಂತ ಹೇಳಿದ್ರೆ ಅವರು ಆಕ್ಷನ್ ತಗೊಳ್ಳಲ್ಲ, ಕೇಸನ್ನು ದಾಖಲೆ ಮಾಡಿಕೊಳ್ಳೋದಿಲ್ಲ. ಸೊ ಅವ್ರು ಫಿಸಿಕಲಿ ತಂದು ತೋರಿಸಿದ್ರೆ ಮಾತ್ರ ಅದಕ್ಕೆ ಒಂದು ಬಲಿಷ್ಠವಾದಂತಹ ಒಂದು ಜೀವ ಬರ್ತದೆ ಆ ಕೇಸ್ಗೆ ಅಂತ ಎಲ್ಲಿ ಸ್ವಾಮಿ ಅಂತ ಹೇಳ್ತಾರೆ. ಸೊ ಅದನ್ನ ಇಟ್ಕೊಂಡು SIT ಅವರು ತನಿಖೆ ನಡೆಸಕ್ಕೆ ಶುರು ಮಾಡ್ತಾರೆ. ಸೊ ಏನು ಆ ಬಂಗ್ಲಾ ಗುಡ್ಡೆಯಲ್ಲಿ ಸೌಜನ್ಯ ಅವ್ರ ಮಾವ ಏನು ವಿಠ್ಠಲ್ ಗೌಡ ಅಂತ ಕರೆದುಕೊಂಡೋಗಿ ಮಹಜರು ಮಾಡಿದಾಗ, ಈ ಮಹಜರು ಮಾಡ್ಬೇಕಾದ್ರೆ ಆ ಸ್ಥಳದಲ್ಲಿ ಕೆಲವೊಂದು ಅಸ್ಥಿ ಪಂಜರಗಳು ನಿಖರವಾಗಿ ಸಿಗ್ತದೆ. ಸೊ ಆ ಅಸ್ಥಿ ಪಂಜರಗಳು ಸಿಕ್ಕಿದಾಗ ಅವರಿಗೆ ಶಾಕ್ ಆಗತ್ತೆ. ಯಾಕಂದ್ರೆ ಅಷ್ಟೊಂದು JCB ತಗೊಬಂದು, ಟೆಕ್ನಾಲಜಿ ತಗೊಬಂದು ಅಷ್ಟು ಪರಿಶೀಲನೆ ಮಾಡಿದ್ರು ಅಲ್ಲಿ ಯಾವುದೇ ರೀತಿ ಮೂಳೆಗಳು ಸಿಗೋದಿಲ್ಲ. ಇವಾಗ ಯಾವ ರೀತಿ ಸಿಗ್ತಾ ಇದೆ, ಒಂದು ಊಹಾಪೋಹಗಳು ಬರ್ತವೆ. ಮೇ ಬಿ ಏನಾದ್ರು ಅವರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಚಿನ್ನಯ್ಯ ಮರ್ತಿದ್ದಾನೆ, ಯಾಕಂದ್ರೆ 2012ರಲ್ಲಿ ಏನು ಒಂದು ಧರ್ಮಸ್ಥಳವನ್ನು ತೊರೆದು ಬೇರೆ ಕಡೆ ಹೋಗ್ದ, ಅದಕ್ಕೆ ಅವನು ಮರ್ತಿರ್ತಾನೆ ಅಂತ ಹೇಳ್ತಾರೆ. ಬಟ್ SIT ಅದನ್ನ ತಳ್ಳಕ್ ಬಿಡುತ್ತೆ. ಸೊ ಮತ್ತೆ ಏನಾಗತ್ತಂದ್ರೆ, ಇವಾಗ ಮರುಜೀವ ಬಂದಂತಾಗಿದೆ, ಅವರಿಗೆ ಶಾಕ್ ಆಗ್ಬಿಡ್ತಾರೆ SIT ಅವರೇನೆ. ನಾವು ಅಷ್ಟು JCB ತಗೊಂಡೋಗ್ಬಿಟ್ಟು, ಅಷ್ಟೇ ಒಂದು ಕಾರ್ಮಿಕರನ್ನ ತಗೊಂಡೋಗ್ಬಿಟ್ಟು ಅಲ್ಲೆಲ್ಲ ನಾವು ಇದು ಮಾಡಿದಾಗ ಸಿಗದೇ ಇರುವಂತ ಆವೇಶಗಳು ಮನುಷ್ಯನದು ಇವಾಗ ಸಿಗ್ತಾ ಇದೆಯಲ್ಲ, ಅವ್ರಿಗೆ ಆಶ್ಚರ್ಯ ಆಗ್ತದೆ. ಸೊ ಅದನ್ನ ಇಟ್ಕೊಂಡು ಏನ್ ಮಾಡ್ತಾರಂದ್ರೆ, SIT ಅವ್ರು ತನಿಖೆ ಮಾಡಕ್ಕೆ ಹೋಗ್ತಾರೆ. ಆ ಬಂಗ್ಲೆ ಗುಡ್ಡೆಯಲ್ಲಿ ಇರ್ಬೋದು, ನಮ್ಗೆ ಕೆಲವು ಮೂಲಗಳ ಪ್ರಕಾರ 3-5ಕ್ಕಿಂತ ಹೆಚ್ಚು ಆವಿಷ್ಯಗಳು ಅಲ್ಲಿ ಸಿಕ್ಕಿದೆ, ಮನುಷ್ಯನ ಅಸ್ಥಿ ಪಂಜರಗಳು, ಮೂಳೆಗಳು ಸಿಕ್ಕಿದೆ ಅಂತ ಕೆಲವೊಂದು ಮಾಹಿತಿ ಸಿಕ್ಕಿದೆ. ಸೊ ಇದರ ಒಂದು ಮುಖಾಂತರ SIT ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಸೊ ಬಂಗ್ಲೆ ಗುಡ್ಡೆಯಲ್ಲಿ ಇರ್ಬೋದು, ನೇತ್ರಾವತಿ ತೀರದಲ್ಲಿ ಕೂಡ ಮೂಳೆಗಳು, ಬಟ್ಟೆ ತುಂಡು ತುಂಡಾಗಿರುವ ಒಂದು ಅಲ್ಲಿ ಅಸ್ಥಿ ಪಂಜರಗಳು ಸಿಗ್ತದೆ ಅಂತ ಬರ್ತಾ ಇದೆ. ಸೊ ಅವಾಗ ಏನಾಗತ್ತಂದ್ರೆ, ಇವಾಗ ಮತ್ತೆ ಮರುಪರಿಶೀಲನೆ ಮಾಡಬೇಕು ಮಾಡ್ತಾ ಇದ್ದಾರೆ. ಏನು ಇವರು ಕೆಲವು ಟಿವಿ ಮಾಧ್ಯಮಗಳು ಬುರುಡೆ ಗ್ಯಾಂಗು ಅಂತ ಏನು ಅವಹೇಳನ ಮಾಡ್ತಾ ಇದ್ರಲ್ಲ, ಅವರೆಲ್ಲ ಇವಾಗ ಎಲ್ಲೋಗಿದಾರಂತ ಯಾರಿಗೂ ಗೊತ್ತೇ ಇಲ್ಲ. ಇವಾಗ ಬರ್ಬೋದು ತಾನೆ,
ಕಿರಿಕ್ ಕೀರ್ತಿ ಇರ್ಬೋದು, ಪಬ್ಲಿಕ್ ಟಿವಿ ರಾಕೇಶ, ಪವರ್ ಟಿವಿ ರಾಕೇಶ, ಪಬ್ಲಿಕ್ ಟಿವಿ, ಇವೆಲ್ಲ ಎಲ್ಲೋದ್ರಿ ಇವೆಲ್ಲ. ಸೊ ಅಷ್ಟೇ, ಯಾವ್ದೇ ಆಗ್ಲಿ ಒಂದು ಸತ್ಯ ಬರೋವರೆಗೂ ವೆಯ್ಟ್ ಮಾಡ್ಬೇಕು. ಯಾಕಂದ್ರೆ ಆಶ್ಚರ್ಯ ವೀಕ್ಷಕರು ಏನಂದ್ರೆ, ಈ ಚಿನ್ನಯ್ಯ ಏನು ಒಂದು 17 ಸ್ಥಳಗಳನ್ನು ಗುರುತಿಸಿ ಇಲ್ಲಿ ಸಿಗತ್ತೆ ಅಂತ ಹೇಳಿದ, ಅಲ್ಲಿ ಯಾವುದೇ ರೀತಿ ಸಿಗ್ಲಿಲ್ಲ. ಒಂದ್ 2 ಕಡೆ ಮಾತ್ರ ಸಿಕ್ತು. ಅದನ್ನ ಇಟ್ಕೊಂಡು ಹೋಗ್ಬಿಟ್ಟು ಇವು ಟಿವಿ ಮಾಧ್ಯಮಗಳು ಬುರ್ಡೆ ಗ್ಯಾಂಗು ಅಂತ ಒಂದು ಪಟ್ಟಾನೆ ಕಟ್ಬಿಟ್ರು ಅವ್ರಿಗೆ. ಅವ್ರು ಸುಮ್ನೆ ಇದ್ರು. ಸೊ ಅವ್ರು ಅವಾಗಿಂದ ಅದೇ ಹೇಳ್ತಾ ಇರೋದು, ನಮ್ಮ ಹತ್ರ ಸಾಕ್ಷಿ ಇದಾವೆ, ಸಿಗ್ತವೆ ಅಂತ ಸ್ಟ್ರಾಂಗ್ ಆಗಿ ಹೇಳ್ತಾ ಇದ್ದಾರೆ. ಬಟ್ ಇವರು ತಪ್ಪು ದಾರಿ ತಳ್ಳುವಂತ ಕೆಲಸ ಮಾಡ್ತಾರೆ. ಈ ಮಾಧ್ಯಮಗಳಿರ್ಬೋದು, ಪಬ್ಲಿಕ್ ಟಿವಿ, ಪವರ್ ಟಿವಿ, ರಂಗಣ್ಣ, ರಾಕೇಶ್ ಇವರೆಲ್ಲ ಇದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇವಾಗ. ಯಾಕೆ ಮಾತಾಡ್ತಾ ಇಲ್ಲ? TV5 ಅಲ್ಲಿ ಬಿಟ್ರೆ, ಟಿವಿ ಮತ್ತೆ ಯೂಟ್ಯೂಬ್ ಚಾನಲ್ ಬಿಟ್ಟರೆ ಇನ್ಯಾರು ಮಾತಾಡ್ತಾ ಇಲ್ಲ. ಇವರಿಗೆ ಎಲ್ಲ ಇವಾಗ ನಡಕ ಶುರು ಆಗ್ಬಿಟ್ಟಿದೆ ಇವ್ರಿಗೆ. ಇನ್ನ ಸತ್ಯಾಂಶ ಬರ್ತದೆ. ಬಂಗ್ಲೆ ಗುಡ್ಡೆಯಲ್ಲಿ ಇವಾಗ ಅವಶ್ಯಕತೆ ಸಿಗ್ತಾ ಇದಾವೆ. ಅಸ್ಥಿ ಪಂಜರಗಳನ್ನು ಮತ್ತೆ ಒಂದು ಚಿಕ್ಕ ಮಗುವುದು ಕೂಡ ಬಾಡಿ ಸಿಕ್ಕಿದೆ, ಅಸ್ಥಿ ಪಂಜರ ಸಿಕ್ಕಿದೆ ಅಂತ ಮಾಹಿತಿ ಬರ್ತಾ ಇದೆ. ಸೊ ಇದನ್ನೆಲ್ಲ ಏನ್ ಮಾಡ್ತಾ ಇದೀವಿ ಅಂದ್ರೆ, FSR ಕೆಲಸವನ್ನು ಮಾಡ್ತಾ ಇದೆ SIT. ಶಿಸ್ತುಬದ್ಧವಾಗಿ, ಹಾಲವಾಗಿ, ಯಾವುದೇ ರೀತಿ ತಡ ಮಾಡದಿರ SIT ತನಿಖೆ ಮಾಡ್ತಾ ಇದೆ. ಸಾಕ್ಷಿ ಕೂಡ ನಾಶ ಆಗ್ಬಾರ್ದು. ಆ ಮೂಳೆಗಳು ಎಷ್ಟು ವರ್ಷದಿಂದ ಇದಾವೆ, ಮತ್ತೆ ಏನಾದ್ರು ಇವ್ರು ಒಂದು ಕತೆ ಬೇರೆ ಒಂದು ಕಥೆಯನ್ನು ಎತ್ಕೊಡ್ತಾರ, ಮೀನ್ಸ್ ಏನು ಬುರ್ಡೆ ಅಂತಂದ ಅವರೇ ಊತಿದಾರೆ ಅಂತ ಏನ್ ಹೇಳ್ತಾರಲ್ಲ, ಆ ತರ ಒಂದು ತಿರ್ಬಿಟ್ಟು ಏನ್ ಮಾಡೋದು. ಅದಕ್ಕಂತಾನೆ ಅಲ್ಲಿ ಆ ಸ್ಥಳದಲ್ಲಿ ಅಸ್ಥಿ ಪಂಜರಗಳಿರ್ಬೋದು, ಮತ್ತೆ ಇದೆ, ಮತ್ತೆ ಭೂಮಿ, ಆ ಮಣ್ಣನ್ನು ಕೂಡ, ಯಾಕಂದ್ರೆ ಆ ಮಣ್ಣು ಯಾವಾಗಿಂದ ಇದೆ ಅಲ್ಲಿ, ಎಷ್ಟು ವರ್ಷದಿಂದ ಆ ಮೂಳೆಗಳಲ್ಲಿ ಇದಾವೆ, ರೀಸೆಂಟ್ ಆಗಿ ಏನಾದ್ರು ಹಾಕಿದಾರ, ಎಷ್ಟು ವರ್ಷದಿಂದ ಅಲ್ಲಿ ರೀಸೆಂಟ್ ಆಗಿ ಏನಾದ್ರು ಸತ್ತಿದಾರ ಅವರು, ಆ ಶವ ಅಲ್ಲಿ ಬಿದ್ದಿದ್ಯಾ, ಇದ್ರ ಬಗ್ಗೆ ಎಲ್ಲ ಒಂದು ತನಿಖೆಯನ್ನು ವಿವರವಾಗಿ ಸವಿಸ್ತಾರವಾಗಿ ಕೊಡ್ತಾ ಇದೆ SIT. ಸೊ ಇವಾಗಿರೋದು ಅಸಲು ಏನಂದ್ರೆ, ಸೊ ಅವ್ರು ಹೇಳ್ತಾ ಇದಾರೆ ಸ್ಟಾರ್ಟಿಂಗ್ ಇಂದ ನಮ್ಮ ಹತ್ರ ಸಾಕ್ಷಿ ಇದಾವೆ ಅಂತ. ಅದಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ಜಯಂತ್ ಅವರು. ಬುರ್ಡೆ ಗ್ಯಾಂಗು ಅಂತ ನಮ್ಗೆ ಪಟ್ಟ ಕಟ್ಟಿದ್ರಲ್ಲಪ್ಪ, ಇವಾಗ ಎಲ್ಲೋಗಿದ್ದೀರಾ ಅಂತ, ಎಲ್ಲಿ ಇವಾಗ ಬನ್ನಿ ಅಂತ ಅವರು ಒಂದು ತಿರುಗೇಟ್ ನೀಡಿದ್ದಾರೆ. ನಿಜಾನೇ ಆಯ್ತಪ್ಪ. ಇವಾಗ ಇದೆಲ್ಲ ಆ ಒಂದು ಫಾರೆಸ್ಟ್ ಅರಣ್ಯದಲ್ಲಿ ಅಲ್ಲಿ ಊತು ಹಾಕೋಕ್ಕೆ ಯಾರು ಪರ್ಮಿಷನ್ ಕೊಟ್ರು ನಿಮ್ಗೆಲ್ಲ? ಅದಕ್ಕೆ ಏನು ಯಾವ ಆಧಾರವೇ ಇಲ್ವ ಅದಕ್ಕೆ? ಸೊ ಇದನ್ನೆಲ್ಲ ತನಿಖೆ